ಎಲ್ಲರಿಗೂ ನಮಸ್ಕಾರಗಳು. ವಾಯು ಮಾಲಿನ್ಯ ಪ್ರಬಂಧ. ವಾಯು ಮಾಲಿನ್ಯವೆಂದರೆ ಕಶ್ಮಲಗಳಿಂದ ಗಾಳಿ ಮಲಿನಗೊಳ್ಳುವುದು. ಇದು ಜೀವಿಗಳು ಮತ್ತು ಅಜೈವಿಕ ಘಟಕಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟುಮಾಡುತ್ತದೆ. ವಾಯು ಮಾಲಿನ್ಯವೆಂದರೆ ಕಶ್ಮಲಗಳಿಂದ ಗಾಳಿ ಮಲಿನಗೊಳ್ಳುವುದು. ಇದು ಜೀವಿಗಳು ಮತ್ತು ಅಜೈವಿಕ ಘಟಕಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಪ್ರಮುಖ ವಾಯು ಮಾಲಿನ್ಯಕಾರಕಗಳಾಗಿವೆ. ಆಹಾರವಿಲ್ಲದೆ ನಾವು ಸ್ವಲ್ಪ ಸಮಯ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷವೂ ನಾವು ಬದುಕಲಾರವು. ಈ ಸರಳ ವಿಷಯ ನಮಗೆ ಶುದ್ಧ ಗಾಳಿ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುತ್ತದೆ. ಆಹಾರವಿಲ್ಲದೆ ನಾವು ಸ್ವಲ್ಪ ಸಮಯ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷವೂ ನಾವು ಬದುಕಲಾರವು. ಈ ಸರಳ ವಿಷಯ ನಮಗೆ ಶುದ್ಧ ಗಾಳಿ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುತ್ತದೆ. ವಾಯು ಮಾಲಿನ್ಯದಿಂದಾಗುವ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಂದ ಜನರು ಬಳಲುತ್ತಿದ್ದಾರೆ. ತಾಜ್ ಮಹಲಿನ ಸುತ್ತಲಿನ ಪ್ರದೇಶದಲ್ಲಿನ ವಾಯು ಮಾಲಿನ್ಯದಿಂದಾಗಿ ಈ ಅಮೃತಶಿಲೆಯು ಸ್ಮಾರಕದ ಸೌಂದರ್ಯವು ಅಪಾಯಕ್ಕೊಳಗಾಗಿವೆ. ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ. ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯು ಮಾಲಿನ್ಯಕಾರಕಗಳು ಎಂದು ಕರೆಯುತ್ತಾರೆ. ಮಾನವನ ಕೆಲಸದಿಂದಲೂ ಮಲಿನಕಾರಕಗಳು ವಾತಾವರಣಕ್ಕೆ ಸೇರುತ್ತವೆ. ಮಾನವನ ಕೆಲಸದಿಂದಲೂ ಮಲಿನಕಾರಕಗಳು ವಾತಾವರಣಕ್ಕೆ ಸೇರುತ್ತವೆ. ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ವಾಹನಗಳು, ನಿಸ್ಸಾಸ್ ಅನಿಲ ಹಾಗೂ ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ ಇವು ವಾಯು ಮಾಲಿನ್ಯಕಾರಕಗಳ ಆಕಾರಗಳಾಗಿವೆ. ಉಸಿರಾಟದ ಅನೇಕ ಸಮಸ್ಯೆಗಳು ವಾಯು ಮಾಲಿನ್ಯದ ಕಾರಣದಿಂದ ಉಂಟಾಗುತ್ತವೆ. ಸ್ಮಾಗ್ ಹೊಗೆಯು ನೈಟ್ರೋಜನ್ ಆಕ್ಸೈಡ್ಗಳನ್ನು ಹೊಂದಿದ್ದು ಇದು ವಾಯು ಮಾಲಿನ್ಯಕಾರಕವಾಗಿದೆ. ಸ್ಮಾಗ್ ಉಸಿರಾಟದ ತೊಂದರೆಗಳಾದ ಅಸ್ತಮಾ, ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟುಮಾಡುತ್ತದೆ. ಹಲವು ಕೈಗಾರಿಕೆಗಳು ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ವಾಯು ಮಾಲಿನ್ಯ ತಡೆಗಟ್ಟುವ ಕ್ರಮಗಳು: ಸಂಚರಿಸಲು ಸಾರ್ವಜನಿಕ ಸಾರಿಗೆಗಳನ್ನು ಬಳಸುವುದು, ಪ್ಲಾಸ್ಟಿಕ್ ಬಳಸದಿರುವುದು, ಎಸಿ ಬದಲಿಗೆ ಫ್ಯಾನ್ ಬಳಸುವುದು, ಅರಣ್ಯೀಕರಣ. ಈ ಜಗತ್ತಿನಲ್ಲಿ ವಾಯು ಮಾಲಿನ್ಯದಿಂದ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಗಾಳಿಯಲ್ಲಿ ಉಂಟಾಗುವ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಬದಲಾವಣೆ ವಾಯು ಮಾಲಿನ್ಯ ಎನ್ನುತ್ತೇವೆ. ಗಾಳಿಯಲ್ಲಿ ಕಣಗಳು ಮತ್ತು ಅನೇಕ ವಿಷಕಾರಿ ಅನಿಲಗಳು ಮಿಶ್ರಣ ಆಗುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಉಪಸಂಹಾರ: ವಾಯು ಮಾಲಿನ್ಯ ತಡೆಗಟ್ಟುವುದು ನಮ್ಮೆಲ್ಲರ ಹೊಣೆಯಾಗಿದೆ. ನಮ್ಮ ಮುಂಬರುವ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯವನ್ನು ಸೃಷ್ಟಿಸಲು ನಾವು ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ ಹಾಗೂ ಅರಣ್ಯ ನಾಶ ಮಾಡಬಾರದು. ಮರಗಳನ್ನು ಕತ್ತರಿಸುವುದರಿಂದ ಕಾಡುಗಳು ಕಣ್ಮರೆಯಾಗುತ್ತಿವೆ. ಇದರಿಂದ ನಮಗೆ ಶುದ್ಧ ಗಾಳಿ ಸಿಗುವುದಿಲ್ಲ ಮತ್ತು ವಾಯು ಮಾಲಿನ್ಯವಾಗುತ್ತದೆ. ಆದ್ದರಿಂದ ಪರಿಸರವನ್ನು ಉಳಿಸಬೇಕು ಹಾಗೂ ಅರಣ್ಯ ನಾಶ ಮಾಡಬಾರದು. ಮರಗಳನ್ನು ಕತ್ತರಿಸುವುದರಿಂದ ಕಾಡುಗಳು ಕಣ್ಮರೆಯಾಗುತ್ತಿವೆ. ಇದರಿಂದ ನಮಗೆ ಶುದ್ಧ ಗಾಳಿ ಸಿಗುವುದಿಲ್ಲ ಮತ್ತು ವಾಯು ಮಾಲಿನ್ಯವಾಗುತ್ತದೆ. ಆದ್ದರಿಂದ ಪರಿಸರವನ್ನು ಉಳಿಸಬೇಕು. ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕಂದ್ರೆ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ನಮ್ಮ ಪರಿಸರವನ್ನು ಉಳಿಸಬೇಕು. ಆಗ ಮಾತ್ರ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.